ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನ ಸಿಸಿಬಿ ವಶದಲ್ಲಿದ್ದಂಥವರು ಇದೀಗ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಇವತ್ತು ಇಡೀ ದಿನ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೆದಿದೆ. ಆ ಪ್ರಮುಖ ಸುದ್ದಿಗಳ ಜೊತೆಗೆ ಇನ್ನುಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಡ್ರಗ್ಸ್ ಕೇಸ್ನಲ್ಲಿ ನಟಿ ರಾಗಿಣಿ ಜೈಲು ಸೇರಿದ್ದಾರೆ. ಈ ಮೂಲಕ ಜೈಲು ಸೇರಿದ ಮೊದಲ ನಟಿ ಎಂಬ ಕುಖ್ಯಾತಿಗೆ ರಾಗಿಣಿ ಪಾತ್ರರಾಗಿದ್ದಾರೆ. ಸಿಸಿಬಿ ಕಸ್ಟಡಿಯಲ್ಲಿದ್ದ ನಟಿಯರನ್ನ ಸಂಜೆ 4 ಗಂಟೆಗೆ ಎಫ್ಎಸ್ಎಲ್ ಕೇಂದ್ರದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ನಟಿ ರಾಗಿಣಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿದರು. ಹೀಗಾಗಿ ರಾಗಿಣಿಯನ್ನ ಪೊಲೀಸ್ ವ್ಯಾನ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರ್ಕೊಂಡು ಹೋದ್ರು. ರಾಗಿಣಿ ಹಾಗೂ 4 ಡ್ರಗ್ಸ್ ಪೆಡ್ಲರ್ಗಳನ್ನ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳಾದ ರಾಗಿಣಿ, ಪ್ರಶಾಂತ್ ರಾಂಕ, ಸಿಮೋನ್, ರಾಹುಲ್ ಹಾಗೂ ನಿಯಾಜ್ನನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿಯೇ 14 ದಿನ ಆರೋಪಿಗಳು ಬಂಧನದಲ್ಲಿ ಇರಲಿದ್ದಾರೆ. ಸದ್ಯ ನಟಿ ಸಂಜನಾ, ವೀರೇನ್ ಖನ್ನಾ ಹಾಗೂ ರವಿಶಂಕರ್ನ ಸಿಸಿಬಿ ಕಸ್ಟಡಿಗೆ ನೀಡಲಾಗಿದೆ. ನಟಿ ರಾಗಿಣಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಕೊರೋನಾ ಮುಂಜಾಗ್ರತಾ ಕ್ರಮವಾಗಿ ನಟಿಗೆ ಕಾರಾಗೃಹಕ್ಕೆ ಪ್ರವೇಶ ಇಲ್ಲ. ಕಾರಾಗೃಹದ ಹೊರಗಿರುವ ಕ್ವಾರಂಟೈನ್ ಸೆಲ್ನಲ್ಲೇ 14 ದಿನ ಇರಬೇಕಾಗುತ್ತೆ. 14 ದಿನಗಳ ನಂತರ ಮತ್ತೆ ಕೋವಿಡ್ ಟೆಸ್ಟ್ ಮಾಡಿಸಿ ನೆಗೆಟಿವ್ ಬಂದ್ರೆ ಕಾರಾಗೃಹದ ಒಳಗೆ ಕರೆಯಿಸಿಕೊಳ್ಳಲಾಗುತ್ತೆ. 14 ದಿನಗಳ ನಂತರ ಜೈಲಿನೊಳಗೆ ರಾಗಿಣಿ ಪ್ರವೇಶಿಸಿದ್ರೆ ಯಾವುದೇ ವಿವಿಐಪಿ ಟ್ರೀಟ್ಮೆಂಟ್ ಇರೋದಿಲ್ಲ. ಸಾಮಾನ್ಯ ಮಹಿಳಾ ಜೈಲಿನಲ್ಲೇ ಕ್ವಾರಂಟೈನ್ ಮಾಡಲಾಗುತ್ತೆ. 500 ಮಂದಿ ಸಾಮರ್ಥ್ಯವುಳ್ಳ ಮಹಿಳಾ ಬ್ಯಾರಕ್ ಖಾಲಿ ಇದೆ. ಆ ಬ್ಯಾರಕ್ ಅಲ್ಲೇ ನಟಿಯನ್ನ ಇಡಲಾಗುತ್ತೆ. ಉಳಿದ ಆರೋಪಿಗಳನ್ನ ಪ್ರತ್ಯೇಕ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಿ ನಿಗಾ ವಹಿಸಲಾಗುತ್ತೆ. ಆ ಬ್ಯಾರಕ್ ಅನ್ನ ನಿನ್ನೆಯೇ ಸ್ಯಾನಿಟೈಸ್ ಕೂಡ ಮಾಡಲಾಗಿದೆ. ನ್ಯಾಯಾಧೀಶರ ಬಳಿ ನಟಿ ರಾಗಿಣಿ ವಕೀಲರು ಅನಾರೋಗ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅಸ್ತಮಾ, ಬಿಪಿ ಹೆಚ್ಚಾಗಿದೆ, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಚೆಕ್ಅಪ್ ಮಾಡಿಸೋಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಆದರೆ ಜೈಲು ವಾರ್ಡ್ ಹಾಸ್ಪಿಟಲ್ನಲ್ಲೇ ಟ್ರೀಟ್ಮೆಂಟ್ ಕೊಡಿಸುವಂತೆ ನ್ಯಾಯಾಧೀಶರು ಸೂಚನೆ ನೀಡಿದರು. ನ್ಯಾಯಾಧೀಶರ ಮುಂದೆ ಡ್ರಗ್ಸ್ ಕೇಸ್ ಆರೋಪಿಗಳನ್ನ ಹಾಜರು ಮಾಡುವುದಕ್ಕೂ ಮುನ್ನ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ರಾಗಿಣಿ, ಸಂಜನಾ, ವೀರೇನ್ ಖನ್ನಾ, ರಾಹುಲ್, ರವಿಶಂಕರ್, ಲೂಮ್ ಪೇಪರ್, ಪ್ರಶಾಂತ್ ರಾಂಕ ಸೇರಿದಂತೆ 7 ಮಂದಿ ಆರೋಪಿಗಳ ಕೊರೋನಾ ಪರೀಕ್ಷೆಯನ್ನ ಮಾಡಲಾಯಿತು. ಎಲ್ಲರ ಕೊರೋನಾ ಟೆಸ್ಟ್ ನೆಗೆಟಿವ್ ಬಂದಿದೆ. ಬಳಿಕ ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಬಂಧನವಾಗಿರೋ ನಟಿ ರಾಗಿಣಿ ದ್ವಿವೇದಿಗೆ ಸದ್ಯಕ್ಕೆ ರಿಲೀಫ್ ಇಲ್ಲ. ಜಾಮೀನು ಕೋರಿ ರಾಗಿಣಿ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ಮುಂದೂಡಿದೆ. ಡ್ರಗ್ಸ್ ಆರೋಪಿಗಳ ಜಾಮೀನು ಅರ್ಜಿ ಸೆಪ್ಟೆಂಬರ್ 16ಕ್ಕೆ ಎನ್ಟಿಪಿಎಸ್ ವಿಶೇಷ ಕೋರ್ಟ್ ಮುಂದೂಡಿದೆ. ರಾಗಿಣಿ, ಶಿವಪ್ರಕಾಶ್, ವೈಭವ್ ಜೈನ್, ರಾಹುಲ್, ವಿನಯ್ ಕುಮಾರ್ಗೆ ಜಾಮೀನು ನೀಡೋದಕ್ಕೆ ಕೋರ್ಟ್ ನಿರಾಕರಿಸಿದ್ದು ಅರ್ಜಿಯನ್ನ ಮುಂದೂಡಿದೆ. ಡ್ರಗ್ಸ್ ಕೇಸ್ನಲ್ಲಿ ಸಿಸಿಬಿ ವಶದಲ್ಲಿರೋ ನಟಿ ಸಂಜನಾಗೆ ಸಿಸಿಬಿ ಕಸ್ಟಡಿ ಮುಂದುವರೆದಿದೆ. ಸಂಜನಾ ಇನ್ನು 3 ದಿನ ಸಿಸಿಬಿ ಕಸ್ಟಡಿಯಲ್ಲೇ ಇರಲಿದ್ದಾರೆ. ಸೆಪ್ಟೆಂಬರ್ 16ರವರೆಗೂ ಕಸ್ಟಡಿ ಮುಂದುವರೆದಿದ್ದು ಸಂಜನಾ ಮಹಿಳಾ ನಿಲಯದಲ್ಲೇ ಇರಲಿದ್ದಾರೆ. ಮತ್ತೊಂದು ಕಡೆ ಸಂಜನಾ ಸುಳ್ಳಿನ ಕಥೆಗಳಿಗೆ ಸತ್ಯದ ಸಾಕ್ಷ್ಯ ಸಿಕ್ಕಿದೆ. ಸಂಜನಾ ಡ್ರಗ್ಸ್ ಆರೋಪಿಗಳ ಪರಿಚಯ ಇಲ್ಲ ಅಂದಿದ್ರು. ಆದರೆ ಆರೋಪಿ ನಿಯಾಜ್ ಜೊತೆಗಿನ ವಿಡಿಯೋ ಬಯಲಾಗಿದೆ. ನಿಯಾಜ್ ಜೊತೆಯಲ್ಲಿ ರೋಡ್ ಟ್ರಿಪ್ ಹೋಗಿದ್ದ ಸಂಜನಾ ಸೆಲ್ಫಿ ವಿಡಿಯೋವನ್ನ ಫೇಸ್ಬುಕ್ನಲ್ಲಿ ಹಾಕೊಂಡಿದ್ರು. ಈ ವಿಡಿಯೋದಿಂದ ನಿಯಾಜ್ ಮತ್ತು ಸಂಜನಾ ಪರಿಚಯಸ್ಥರು ಅನ್ನೋದು ಹೊರಬಂದಿದೆ. ನಿಯಾಜ್ ಯಾರು ಅಂತ ಗೊತ್ತಿಲ್ಲ ಅಂತ ವಾದಿಸಿದ ಸಂಜನಾ ಹೇಳಿಕೆ ಸುಳ್ಳು ಅನ್ನೋದಕ್ಕೆ ಅವರ ಫೇಸ್ಬುಕ್ನಲ್ಲೇ ಸಾಕ್ಷ್ಯ ಸಿಕ್ಕಂತಾಗಿದೆ. ಸೋಮವಾರ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ದ ಶಾಸಕ ಜಮೀರ್ ಅಹಮದ್ ಬಾಂಬ್ ಟುಸ್ ಆಗಿದೆ. ನಾನು ಏನು ಹೇಳಿಲ್ಲ, ನಾನು ಯಾರಿಗೂ ಏನು ಹೇಳಿಲ್ಲ ಅಂತ ಉಲ್ಟಾ ಹೊಡೆದಿದ್ದಾರೆ. ಡ್ರಗ್ಸ್ ಕೇಸಲ್ಲಿ ನನ್ನ ಕೈವಾಡ ಇಲ್ಲ, ನಾನು ಯಾವುದೇ ದಾಖಲೆ ಬಿಡುಗಡೆ ಮಾಡ್ತಿಲ್ಲ, ನ್ಯಾಯಾಲಯದ ಮೂಲಕ ಹೋರಾಟ ಮಾಡ್ತೇನೆ, ಪೊಲೀಸರ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇನ್ನು ಫಾಜಿಲ್ ಪರಿಚಯ ಇಲ್ಲ ಅಂತ ನಾನು ಹೇಳೇ ಇಲ್ಲ ಅಂತ ಜಮೀರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆತ 4 ವರ್ಷದ ಹಿಂದೆ ಸಿಕ್ಕಿದ್ದ ಅಷ್ಟೇ, ಫಾಜಿಲ್ ಸಿಕ್ಕೇ ಸಿಗ್ತಾನೆ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸಂಜನಾ ಜೊತೆ ನಾನಿರೋ ಫೋಟೋ ತೋರಿಸಿ ಅಂತ ಜಮೀರ್ ಹೇಳಿದ್ರು. ಶ್ರೀನಿವಾಸ್ ಸರ್, ನ್ಯೂಸ್ 18 ಇಂದ ಹೇಳಿ ಬ್ರದರ್. ಸೋಮವಾರ ಬಾಂಬ್ ಬಿಚ್ಚಿ ನಾನು ಇನ್ನ ಸೋಮವಾರ ಬಾಂಬ್ ಬಿಚ್ಚೋದು ನಾನು ಈಗ ಏನ್ ಬಿಚ್ಚಲ್ಲ. ಯಾರು ನಿಮ್ಗೆ ಹೇಳಿದ್ದು ಸೋಮವಾರ ನಾನು ಹೊಸ ಬಾಂಬ್ ಹಾಕ್ತೀನಿ ಅಂತ? ಎಲ್ಲ ಮಾಧ್ಯಮದಲ್ಲಿ ಹೇಳಿದ್ದೀನ ನಾನು? ಇಲ್ಲಲ್ಲ, ನಾನು ಆ ಚಾನಲ್ ಹೇಳಿದ್ದೀನ ನಾನು ಸೋಮವಾರ ಮಾತಾಡ್ತೀನಿ ಅಂತ. ಯಾರು ಹೇಳಿದ್ರು ಬಾಂಬ್ ಹಾಕ್ತಾರಂತ? ನಾನು ಹೇಳಿದ್ದೀನ ಎಲ್ಲ ಮಾಧ್ಯಮದಲ್ಲಿ? ಯಾವ್ದಾನ ಮಾಧ್ಯಮದಲ್ಲಿ ಒಂದು ಮಾಧ್ಯಮದಲ್ಲಿ ಹೇಳಿದ್ದೀನ ನಾನು? ಯಾವ ಅದೊಂದು ತೋರಿಸಿ, ಕ್ಲಿಪ್ಪಿಂಗ್ ತೋರಿಸಿ, ನಿಮ್ಗೆ ಏನು ಇರೋದು ಕೊಡ್ತೀನಿ ನಾನು. ಒಂದು ಕ್ಲಿಪ್ಪಿಂಗ್ ತೋರಿಸಿ, ಯಾವ್ದು ಮಾಧ್ಯಮದಲ್ಲಿ ಸೋಮವಾರ ನಾನು ಮಾತಾಡಿ ಹೇಳ್ತೀನಿ ಅಂತ ಹೇಳಿರೋದು ಒಂದು ಕ್ಲಿಪ್ಪಿಂಗ್ ತೋರಿಸಿ. ಫಾಜಿಲ್ ನನ್ನ ಪರಿಚಯ ಇಲ್ಲ ಅಂತ ಹೇಳಿನ? 4 ವರ್ಷ ಹಿಂದೆ ಪರಿಚಯ ಇದ್ದ, ನಂತ ಬರೋನು ಹೋಗೋನು. ನೆನ್ನೆ ನಮ್ಮ ನಾಯಕರು ಸಿದ್ದರಾಮಯ್ಯ ಏನಂದ್ರು, ಯಾರೋ ಒಬ್ಬ ಕಳ್ಳ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡ ತಕ್ಷಣ ಅವ್ನು ನಾನು ಕಳ್ಳ ಆಗ್ತೀನ? ಯಾರೋ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಫೋಟೋ ತಗೊಂಡ ತಕ್ಷಣ ನಾವು ಅದಕ್ಕೆ ಇನ್ವಾಲ್ವ್ಮೆಂಟಾ? ಈಗ ಫಾಜಿಲ್ ಜನ ಇನ್ವಾಲ್ವ್ಮೆಂಟ್ ಇದ್ರೆ ಡ್ರಗ್ಸಲ್ಲಿ ಅವನ್ನ ಗಲ್ ಶಿಕ್ಷೆ ಕೊಡಬೇಕು. ನಂದು ಇನ್ವಾಲ್ವ್ಮೆಂಟ್ ಇದ್ರೆ ನನಗೂ ಗಲ್ ಶಿಕ್ಷೆ ಕೊಡಬೇಕು. ಮೊನ್ನೆ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ ಏನಂತ. ಈಗ ಪಬ್ಲಿಕ್ಕಿಂದ ಆಯ್ಕೆ ಆದಮೇಲೆ ಆ ದಂಧೆ ಮಾಡಿದ್ರೆ ಅವ್ರಿಗೆ ಸುಲಭವಾಗಿ ಬಿಡಬಾರ್ದು. ಯಾರನ್ನ ಇಲ್ಲ ಅವ್ರು ಗಲ್ ಶಿಕ್ಷೆನೇ ಆಗ್ಬೇಕಂತ ಹೇಳಿದ್ದೀನಿ.
ಜಮೀರ್ ಕ್ಯಾಸಿನೋಗೆ ಹೋಗಿದ್ದು ತಪ್ಪಲ್ಲ ಎಂಬ ಸಿದ್ದರಾಮಯ್ಯ ಸಮರ್ಥನೆಗೆ ಸಚಿವ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಹೀಗೆ ಹೇಳೋ ಮೂಲಕ ಸಿದ್ದರಾಮಯ್ಯ ತಮ್ಮ ವ್ಯಕ್ತಿತ್ವವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಸಿನೋಗೆ ಹೋಗಬಾರ್ದು, ಜೂಜ್ ಆಡಬಾರ್ದು ಅಂತ ಸಿದ್ದರಾಮಯ್ಯ ಹೇಳಬೇಕಾಗಿತ್ತು. ಅದು ಬಿಟ್ಟು ಜಮೀರೋ ಕ್ಯಾಸಿನೋಗೆ ಹೋಗಿದ್ದು ತಪ್ಪಲ್ಲ ಅಂತ ಹೇಳಿದ್ದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಹುಶಃ ಒಬ್ಬ ಶಾಸಕರನ್ನ ಡಿಪೆಂಡ್ ಮಾಡುವಂತ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ನೀವು ಹಾಳು ಮಾಡ್ಕೊಳ್ಳೋದಿದ್ದೀರಿ ಸಿದ್ದರಾಮಯ್ಯನವರೇ. ಇದು ಯುವ ಜನಾಂಗಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಕ್ಯಾಶವನಿಗೆ ಹೋಗೋದು ತಪ್ಪಿಲ್ಲ ಅಂತಂದ್ರೆ ನೀವು ಹೇಳ್ಬೇಕಾಗಿತ್ತು ಸ್ಪಷ್ಟವಾಗಿ. ನಾವು ಒಂದು ಹೇಳ್ತೀನಿ, ಇವತ್ತು ತನಿಖೆ ಮಾಡ್ಲಿಕ್ಕೆ ಬಿಡ್ರಲ್ಲ, ಮತ್ತೆ ಏನೇ ಅವ್ರನ್ನೇನು ಅರೆಸ್ಟ್ ಮಾಡ್ಕೊಂಡು ಹೊಂಟಿಲ್ಲ. ಈಗ ತನಿಖೆ ಬಿಡಕ್ಕೆ ಬಿಡ್ರಿ, ಒಂದೊಂದು ನಡೀತಾ ಇದೆ. ಇವತ್ತು ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು 5 ವರ್ಷ ಸಿದ್ದರಾಮಯ್ಯನವರು, ಆಮೇಲೆ ಸಮ್ಮಿಶ್ರ ಸರ್ಕಾರ ಇತ್ತು, ನಿಮ್ಮದೇ ಕಾಂಗ್ರೆಸ್ ಕಂಟ್ರೋಲ್ ಇತ್ತು. ಆವಾಗ ಇವೆಲ್ಲ ಯಾಕೆ ಪ್ರಕರಣ ಹೊರಗೆ ಬರಲಿಲ್ಲ? ಡ್ರಗ್ಸ್ ಜಾಲದಲ್ಲಿ ದೊಡ್ಡವರು ಸಣ್ಣವರು ಅನ್ನೋದು ಬೇಡ, ಯಾರೇ ರಾಜಕೀಯ ನಾಯಕರಿದ್ರೂ ಕ್ರಮ ಕೈಗೊಳ್ಳಲಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಸಾಕ್ಷ್ಯ ಇದ್ರೆ ಯಾರನ್ನಾದ್ರೂ ತನಿಖೆ ಮಾಡಲಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ. ಡ್ರಗ್ಸ್ ವಿಷಯ ಬರ್ತದೆ, ಕೋವಿಡ್ದು ಬರ್ತದೆ, ಕೆಲವ್ರ ಮೇಲೆ ಕಣ್ಣಿಟ್ಟು ಸರ್ಕಾರದ ಬೆಂಬಲದಿಂದ ಹಿಂಗಾಗ್ತಾ ಇದೆ ಅನ್ನತಕ್ಕಂಥ ಫೇಸ್ಬುಕ್ ನಲ್ಲಿ ಬರ್ತಾ ಇದೆ. ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಸ್ಟೇಟ್ಮೆಂಟು. ಅವ್ರು ಹೇಳಿದ್ದಾರೆ, ಏನಾದರೂ ನಂದು ಎವಿಡೆನ್ಸ್ ಇದ್ದರೆ ನನ್ನ ಅಷ್ಟನ್ನೆಲ್ಲ ಮುಟ್ಗೋಲು ಹಾಕೊಳ್ಳಿ, ಹ್ಯಾಂಗ್ ಮಾಡಲಿ ನನಗೆ ಅಂತೆಲ್ಲ ಹೇಳಿದ್ದಾರೆ. ಎವಿಡೆನ್ಸ್ ಇದ್ದರೆ ಮಾಡಲಿ, ಸುಮ್ಮನೆ ರಾಜಕೀಯಕ್ಕೋಸ್ಕರವಾಗಿ ಮಾಡಬಾರ್ದು. ಅವ್ರ ಜೊತೆ ಇದ್ದ, ಇವ್ರ ಜೊತೆ ಇದ್ದ, ಇವ್ರ ಜೊತೆ ಇದ್ದ ಅನ್ನೋ ಕಾರಣಕ್ಕೋಸ್ಕರ. ಡ್ರಗ್ಸ್ ಕೇಸ್ನ ಆರೋಪಿ ರಾಹುಲ್ ಜೊತೆಗಿನ ಫೋಟೋ ವೈರಲ್ ಆಗ್ತಿದ್ದಂತೆ ಸಚಿವ ಆರ್ ಅಶೋಕ್ ತುರ್ತು ಸುದ್ದಿಗೋಷ್ಠಿ ಕರೆದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕ್ಷೇತ್ರದಲ್ಲಿ ನಾಮಕರಣ ಕಾರ್ಯಕ್ರಮ ಒಂದರಲ್ಲಿ ಸಿಕ್ಕಾಗ ಫೋಟೋ ತೆಗೆದುಕೊಂಡಿದ್ರು. ರಾಹುಲ್ಗೂ ತನಗೂ ಸಂಪರ್ಕ ಇಲ್ಲ, ಸಂಬಂಧವೂ ಇಲ್ಲ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಫೋಟೋ ತೆಗೆದುಕೊಳ್ತಾರೆ, ತೆಗೆದುಕೊಳ್ಳದಿದ್ರೆ ಗರ್ವ ಅಂತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ ಅಂತ ಹೇಳಿದ್ರು. ಇನ್ನು ಜಮೀರ್ ಬಗ್ಗೆ ಮಾತನಾಡಿದ ಅಶೋಕ್ ಅವರು ಮುಸ್ಲಿಂ ಸಮುದಾಯದ ನಾಯಕರಾಗಬೇಕು ಅಂತ ಹೊರಟಿದ್ದಾರೆ ಅಂತ ಟಾಂಗ್ ಕೊಟ್ರು. ವಿದೇಶ ಪ್ರವಾಸಕ್ಕೆ ಹೋಗೋದು ತಪ್ಪಲ್ಲ, ಆದ್ರೆ ಹವಾಲಾ, ಡ್ರಗ್ಸ್ ಅಪರಾಧ ಅಂತ ಹೇಳಿದ್ರು. ಜೆಡಿಎಸ್ ಶಾಸಕರು ಶ್ರೀಲಂಕಾದಲ್ಲಿ ಕ್ಯಾಸಿನೋಗೆ ಬಂದಿದ್ರು ಅನ್ನೋ ಜಮೀರ್ ಹೇಳಿಕೆಗೆ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಆಗ ನಾನು ಕೂಡ ಶಾಸಕನಾಗಿದ್ದೆ, ನಾನು ಶ್ರೀಲಂಕಾಕ್ಕೆ ಹೋಗಿದ್ದು ನಿಜ. ಆದ್ರೆ ನಾವ್ ಯಾರು ಕ್ಯಾಸಿನೋಗೆ ಹೋಗಿಲ್ಲ. ನಾವು ಶ್ರೀಲಂಕಾದಲ್ಲಿ ಇದ್ದಿದ್ದು 2 ದಿನ, ಉಳಿದುಕೊಂಡಿದ್ದು 1 ರಾತ್ರಿ ಮಾತ್ರ. ನಾವು ಅಲ್ಲಿ ಸಾಮಾನ್ಯ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ವು ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸಿಎಂ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವ ಎಚ್ಡಿಕೆ, ಜೆಡಿಎಸ್ ಶಾಸಕರ ಕ್ಷೇತ್ರಕ್ಕೆ ನಿಗದಿಯಾದ ಹಣ ಬಿಡುಗಡೆ ಆಗಿಲ್ಲ. ಇದನ್ನ ಕೇಳೋಕೆ ಸಿಎಂ ಅವರನ್ನ ಭೇಟಿಯಾಗಿದ್ದು, ಭೇಟಿಯ ಹಿಂದೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರು ರಾಜಕೀಯದಲ್ಲಿ ಹಿಡಿತ ಕಳ್ಕೊಂಡಿದ್ದ ಸಚಿವ ಆರ್ ಅಶೋಕ್ ಮತ್ತೆ ಬೆಂಗಳೂರನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ಬಗ್ಗೆ ಸ್ವತಃ ಅಶೋಕ್ ಅವರೇ ಪ್ರತಿಕ್ರಿಯಿಸಿದ್ದು, ನಮ್ಮಲ್ಲಿ ಯಾವುದೇ ಪೈಪೋಟಿ ಇಲ್ಲ ಅಂದಿದ್ದಾರೆ. ಇನ್ನು ನಾಯಕತ್ವ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದ ಅಶೋಕ್, ನನ್ನ ನಾಯಕ ಯಡಿಯೂರಪ್ಪ ಅವರೇ ಮುಂದಿನ 3 ವರ್ಷ ಸಿಎಂ ಅಂತ ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ಡ್ರಗ್ಸ್ ವಿಚಾರದಲ್ಲಿ ಇಲ್ಲಿನ ಹೋಮ್ ಸ್ಟೇ ಬಗ್ಗೆ ತೀವ್ರ ನಿಗಾ ಇಟ್ಟಿರುವುದಾಗಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಹೇಳಿದ್ದಾರೆ. ಇಂದು ಚಿಕ್ಕಮಗಳೂರಿಗೆ ಭೇಟಿ ಕೊಟ್ಟ ಡಿಜಿಪಿ, ಹೋಮ್ ಸ್ಟೇಯಲ್ಲಿ ಮಾದಕ ದ್ರವ್ಯದ ಕೇಸ್ ಪತ್ತೆಯಾದರೆ ಅದರ ಮಾಲೀಕರೇ ಹೊಣೆಯಾಗ್ತಾರೆ, ಪ್ರಕರಣ ಮುಚ್ಚಿ ಹಾಕಿದರೆ ಹೋಮ್ ಸ್ಟೇ ಮಾಲೀಕರ ವಿರುದ್ಧವೂ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಹೋಮ್ ಸ್ಟೇ ಮಾಲೀಕರು ಮಾಹಿತಿ ಕೊಟ್ಟರೆ ರಿವಾರ್ಡ್ ಕೊಡ್ತೀವಿ ಅಂತಾನೂ ಹೇಳಿದರು. ಬಿಬಿಎಂಪಿ ಸದಸ್ಯರ ಆಡಳಿತಾವಧಿ ಮುಗಿದಿರೋದ್ರಿಂದ ಪ್ರತಿ ವಾರ್ಡ್ಗೆ ಶೀಘ್ರವೇ ನೋಡೆಲ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ. 198 ವಾರ್ಡ್ಗೂ ಒಬ್ಬ ಅಧಿಕಾರಿ ನೇಮಕ ಆಗುತ್ತೆ. ವಾರ್ಡ್ ಮಟ್ಟದ ಸಮಸ್ಯೆ ಅಭಿವೃದ್ಧಿ ಗುರುತಿಸಲು ಪ್ಲಾನ್ ಮಾಡಲಾಗಿದ್ದು, ಸಹಾಯಕ ಇಂಜಿನಿಯರ್, 8 ವಿಶೇಷ ಆಯುಕ್ತರು, ಉಪ ಆಯುಕ್ತರು, ವಲಯ ಇಂಜಿನಿಯರ್ಗಳು, ಇಂಜಿನಿಯರಿಂಗ್ ಹಾಗೂ ಘನತ್ಯಾಜ್ಯ ವಿಭಾಗದ ಅಧಿಕಾರಿಗಳನ್ನ ನೋಡೆಲ್ ಅಧಿಕಾರಿಯಾಗಿ ನೇಮಕ ಮಾಡಲಾಗುತ್ತೆ ಅಂತ ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತಾ ಮಾಹಿತಿಯನ್ನ ನೀಡಿದ್ದಾರೆ. ಅಧಿಕಾರಿಗಳ ವಾಸಸ್ಥಳ ಆಧರಿಸಿ ನೋಡೆಲ್ ಅಧಿಕಾರಿಯಾಗಿ ನೇಮಕ ಮಾಡಲಾಗುತ್ತೆ. ರಾಧಾಕೃಷ್ಣ ವಾರ್ಡ್ನಲ್ಲಿ ವಾಸವಿರುವ ಪಾಲಿಕೆ ಕಮಿಷನರ್ ಇದೇ ವಾರ್ಡ್ನ ನೋಡೆಲ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ ಕೂಡ ಮಾಡಲಿದ್ದಾರೆ. ಬಿಬಿಎಂಪಿ ವಾರ್ಡ್ಗಳ ಚುನಾವಣಾ ಮೀಸಲಾತಿ ಪಟ್ಟಿಯನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. 198 ವಾರ್ಡ್ಗಳಿಗೆ ನಡೆಯಲಿರುವ ಚುನಾವಣೆಗೆ ಮೀಸಲಾತಿ ಪಟ್ಟಿಯನ್ನ ರಿಲೀಸ್ ಮಾಡಿ ಆದೇಶ ಹೊರಡಿಸಿದೆ. ಮೀಸಲಾತಿ ಪಟ್ಟಿಯ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಒಂದೊಂದು ವಾರ್ಡ್ಗೆ 1 ಮೀಸಲಾತಿ ಸ್ಥಾನ ಮೀಸಲಿಡಲಾಗಿದೆ. ಈ ಬಾರಿಯೂ ಮೀಸಲಾತಿಯಲ್ಲಿ ಮಹಿಳೆಯರಿಗೆ ಬಂಪರ್ ಸಿಕ್ಕಿದ್ದು 60 ವಾರ್ಡ್ಗಳನ್ನು ಮಹಿಳೆಯರಿಗೆ ಮೀಸಲಿರಿಸಿದೆ. ಹೀಗಾಗಿ ಬಿಬಿಎಂಪಿ ಚುನಾವಣೆಯಲ್ಲಿ ಕನಿಷ್ಠ ಅಂದ್ರೂ 60 ಮಹಿಳೆಯರು ಗೆದ್ದು ಬರಲಿದ್ದಾರೆ. ಐಎಂಎ ಬಹುಕೋಟಿ ವಂಚನೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ 2 ಐಪಿಎಸ್ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡಿದೆ. ಐಜಿಪಿ ಹೇಮಂತ್ ನಿಂಬಾಳ್ಕರ್, ಅಜಯ್ ಹಿಲೋರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐ ಅನುಮತಿಯನ್ನ ನೀಡಲಾಗಿದೆ. ಜೊತೆಗೆ ಡಿವೈಎಸ್ಪಿ ಇ ಶ್ರೀಧರ್, ಇನ್ಸ್ಪೆಕ್ಟರ್ ರಮೇಶ್, ಸಬ್ ಇನ್ಸ್ಪೆಕ್ಟರ್ ಗೌರಿಶಂಕರ್ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ನೀಡಲಾಗಿದೆ. ಕೆಲವು ತಿಂಗಳ ಹಿಂದೆ 16,000 ಜನರಿಗೆ ವಂಚನೆ ಮಾಡಿರುವ ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ಐಎಂಎ ಹಗರಣ ಬಯಲಾಗಿತ್ತು. ಈ ಸಂಬಂಧ ಸಿಬಿಐ ತಂಡ ತನಿಖೆಯನ್ನ ನಡೆಸ್ತಾ ಇದೆ.
ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತನಿಖೆಯನ್ನ ಸಿಬಿಐ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಹೋದರ ವಿಜಯ್ ಕುಲಕರ್ಣಿಯನ್ನ ಸಿಬಿಐ ಅಧಿಕಾರಿಗಳು ಸತತ 7 ಗಂಟೆಯಿಂದ ವಿಚಾರಣೆ ನಡೆಸಿದ್ದಾರೆ. ಬೆಳಗ್ಗೆಯಿಂದಲೂ ಸಿಬಿಐ ವಿಚಾರಣೆ ಮಾಡಲಾಗಿದ್ದು ಮಧ್ಯಾಹ್ನದ ಊಟವನ್ನ ಕಚೇರಿಯಲ್ಲೇ ತರಿಸಿಕೊಟ್ಟಿದ್ರು. ವಿಜಯ್ ಕುಲಕರ್ಣಿಗೆ ಗೊತ್ತಿರುವ ಮಾಹಿತಿಯನ್ನ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ವಕ್ಷೇತ್ರ ಬಾದಾಮಿ ಪ್ರವಾಸದಲ್ಲಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಹಾನಿಯಾಗಿರುವುದರ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ರು. ಸಿದ್ದರಾಮಯ್ಯಗೆ ಪುತ್ರ ಯತೀಂದ್ರ ಸಾಥ್ ಕೊಟ್ಟರು. ಪ್ರವಾಹ ಪೀಡಿತ ಗೋವನಕೊಪ್ಪ, ಹಳೆ ಸೇತುವೆ, ಬೆಳೆ ಹಾನಿ ವೀಕ್ಷಿಸಿದ್ರು. ಅಧಿಕಾರಿಗಳಿಂದ ಪ್ರವಾಹ ಹಾನಿ ಮಾಹಿತಿಯನ್ನ ಪಡೆದ್ರು. ಈ ವೇಳೆ ಮಲಪ್ರಭಾ ನದಿ ಒತ್ತುವರಿ ತೆರವಿಗೆ ಅಂತ ರೈತರು ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿದ್ರು. ಇದಕ್ಕೆ ಸ್ಪಂದಿಸಿದ ಸಿದ್ದರಾಮಯ್ಯ ಅವರು ನೀರಾವರಿ ಸಚಿವರೊಂದಿಗೆ ಮಾತಾಡಿ ಒತ್ತುವರಿ ತೆರವಿಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ಕೊಟ್ಟರು. ಅಲ್ಲದೆ ತಳಕವಾಡ ಗ್ರಾಮದಲ್ಲಿ ಆಶ್ರಯ ಕಾಲೋನಿಗೆ ರಸ್ತೆ ಮಾಡಲು ಜಮೀನು ಕೊಟ್ಟ ರೈತ ಕುಟುಂಬಕ್ಕೆ ವೈಯಕ್ತಿಕ 1 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದರು. ಈಗ ಬಾದಾಮಿಯ ಪಿಡಬ್ಲ್ಯೂಡಿ ಆವರಣದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟಿಯಲ್ಲಿ ನಿನ್ನೆ ಬೆಳಗ್ಗೆ ಸ್ವಿಫ್ಟ್ ಕಾರೊಂದು ಮಗುಚಿ ಬಿದ್ದಿತ್ತು. ಅಪಘಾತದ ವೇಳೆ ಕಾರಲ್ಲಿದ್ದ ಅಮೂಲ್ಯ ದಾಖಲೆಗಳು ಚಾರ್ಮಾಡಿ ಘಾಟಲ್ಲಿ ಹಾರಿ ಹೋಗಿದ್ವು. ಆ ದಾಖಲೆಗಳು ತುಂಬಾ ಮುಖ್ಯವಾಗಿರೋದು ಅಂತ ಕಾರಲ್ಲಿದ್ದವರು ಗೋಗರೆದಾಗ ಸ್ನೇಕ್ ಆರಿಫ್ ಜೀವದ ಹಂಗು ತೊರೆದು ಕ್ರೇನ್ ಮೂಲಕ ನೇತಾಡಿಕೊಂಡು ಚಾರ್ಮಾಡಿ ಘಾಟಿಯ ಪ್ರಪಾತಕ್ಕೆ ಇಳಿದು ದಾಖಲೆಗಳನ್ನ ಕಾರಿನಲ್ಲಿದ್ದ ವ್ಯಕ್ತಿಗೆ ಹಿಂತಿರುಗಿಸಿ ಸಾಹಸ ಮೆರೆದಿದ್ದಾರೆ. ಅವರ ಈ ಸಾಹಸ ಪ್ರವೃತ್ತಿಗೆ ಕಾರಿನಲ್ಲಿದ್ದವರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ಕಾರಲ್ಲಿದ್ದ ದಾಖಲೆಗಳನ್ನು ಹುಡುಕಲು ಸ್ನೇಕ್ ಆರಿಫ್ ತೆಗೆದುಕೊಂಡ ರಿಸ್ಕ್ ಬಗ್ಗೆ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ 5-6 ದಿನಗಳಿಂದ ಮಳೆಯ ಅಬ್ಬರ ಹೆಚ್ಚಾಗಿದೆ. ಅಲ್ಲದೆ ಇಂದಿನಿಂದ ಸೆಪ್ಟೆಂಬರ್ 17ರವರೆಗೆ ರಾಜ್ಯಾದ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸೂಚನೆ ಇದೆ. ಹೀಗಾಗಿ 4 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ನೀಡಲಾಗಿದೆ. ಉತ್ತರ ಕರ್ನಾಟಕ ಭಾಗದ ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 17ರವರೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ, ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೂಚನೆಯನ್ನು ಕೊಟ್ಟಿದೆ. ಮಹತ್ವಾಕಾಂಕ್ಷೆಯ ಮೇಕೆದಾಟು ನೀರಾವರಿ ಯೋಜನೆಗೆ ಮತ್ತೆ ಮರುಜೀವ ಸಿಕ್ಕಿದೆ. ಇವತ್ತು ಯೋಜನೆಯ ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಮೇಕೆದಾಟಿಗೆ ಭೇಟಿ ಕೊಟ್ಟ ಸಚಿವರು ಮೇಕೆದಾಟಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ರು. ಈ ಯೋಜನೆ ಜಾರಿಯಾದರೆ ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಈ ಯೋಜನೆಗೆ ಡಿಪಿಆರ್ ಸಲ್ಲಿಸಲಾಗಿತ್ತು. ಸಮ್ಮಿಶ್ರ ಸರ್ಕಾರ ಪತನವಾದ ನಂತರ ಯೋಜನೆ ಮೂಲೆ ಸೇರಿತ್ತು. ಈಗ ಮತ್ತೆ ಮೇಕೆದಾಟು ಯೋಜನೆಗೆ ಮರುಜೀವ ಬಂದಿದೆ. ಇನ್ನು 10 ಸುದ್ದಿ ಇದೆ, ನೋಡೋಣ ಬೇಕಾದ್ಮೇಲೆ. ಸುದ್ದಿಯನ್ನು ನೋಡೋಣ. ರಾಜ್ಯದಲ್ಲಿ ಕೊರೋನಾ ಹೆಮ್ಮಾರಿ ಅಟ್ಟಹಾಸ ಮುಂದುವರೆದಿದೆ. ಇಂದು ಒಂದೇ ದಿನ 8,244 ಮಂದಿಗೆ ಕೊರೋನಾ ಕಾಣಿಸಿಕೊಂಡಿದೆ. ಇಂದು 8,865 ಕೊರೋನಾ ಸೋಂಕಿತರು ಆಸ್ಪತ್ರೆಯಿಂದ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. 119 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. 800 ಸೋಂಕಿತರು ಐಸಿಯುಗಳಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಬೆಂಗಳೂರಲ್ಲಿ ಇವತ್ತು 2,966 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ನಾಳೆಯಿಂದ ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ. ಸರ್ಕಾರಿ ವೈದ್ಯರ ವೇತನ ಪರಿಷ್ಕರಣೆ ತಾರತಮ್ಯ ಹಿನ್ನೆಲೆಯಲ್ಲಿ ನಾಳೆಯಿಂದ ಸರ್ಕಾರಕ್ಕೆ ಯಾವುದೇ ಆರೋಗ್ಯ ವರದಿ ನೀಡದಿರಲು ವೈದ್ಯರ ತಂಡ ನಿರ್ಧರಿಸಿದೆ. ಈ ಸಂಬಂಧ ಧಾರವಾಡದಲ್ಲಿ ವೈದ್ಯಾಧಿಕಾರಿಗಳ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುವ ವೈದ್ಯರಿಗೆ ಕೂಡಲೇ ವೇತನ ಪರಿಷ್ಕರಿಸಬೇಕು ಅಂತ ಜಿಲ್ಲಾಧಿಕಾರಿ ಮೂಲಕ ಸಿಎಂಗೆ ಮನವಿ ಪತ್ರ ರವಾನಿಸಿದ್ದಾರೆ. ಸಂಸತ್ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗಿದೆ. ಮೊದಲ ದಿನವೇ 17 ಸಂಸದರಿಗೆ ಕೊರೋನಾ ಇರೋದು ದೃಢಪಟ್ಟಿದೆ. ಈ ಮೂಲಕ ಕೊರೋನಾ ಪಾರ್ಲಿಮೆಂಟ್ಗೂ ಕಾಲಿಟ್ಟಿದೆ. ಕರ್ನಾಟಕದ ಸಂಸದ ಅನಂತಕುಮಾರ್ ಹೆಗಡೆಗೆ ಸೇರಿದಂತೆ 17 ಸಂಸದರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಮೀನಾಕ್ಷಿ ಲೇಖಿ, ಪರ್ವೇಶ್ ಸಾಹಿಬ್ ಸಿಂಗ್ ಸೇರಿದಂತೆ 17 ಸಂಸದರಿಗೆ ಕೋವಿಡ್ ದೃಢಪಟ್ಟಿದೆ. ಕೊರೋನಾ ವೈರಸ್ ಕರಿ ನೆರಳಿನ ನಡುವೆ ಸಕಲ ಭದ್ರತೆಯೊಂದಿಗೆ ಆರಂಭವಾದ ಮುಂಗಾರು ಅಧಿವೇಶನದ ಮೊದಲ ದಿನವೇ ಎನ್ಡಿಎಗೆ ಶುಭ ಸಂದೇಶ ಸಿಕ್ಕಿದೆ. ಎನ್ಡಿಎ ಅಭ್ಯರ್ಥಿ ಜೆಡಿಯು ಸಂಸದ ಹರಿವಂಶ್ ನಾರಾಯಣ್ ಸಿಂಗ್ ಅವರು ರಾಜ್ಯಸಭೆ ಉಪ ಸಭಾಪತಿಯಾಗಿ ಮರು ಆಯ್ಕೆಯಾಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಪುರಾತನವಾದ ಸುರಂಗವೊಂದು ಪತ್ತೆಯಾಗಿದೆ. ಗೀತಾ ಮಂದಿರ ಪ್ರದೇಶದಲ್ಲಿ ಉತ್ಖನನ ಮಾಡುವ ವೇಳೆ ಪುರಾತನವಾದ ಕಲ್ಲು ಸಿಕ್ಕಿದೆ. ಹೊಸ ಬಸ್ ಡಿಪೋ ನಿರ್ಮಾಣದ ಕೆಲಸ ನಡೆಯುವ ವೇಳೆ ಈ ಕಲ್ಲು ಪತ್ತೆಯಾಗಿದ್ದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಆ ಜಾಗದಲ್ಲಿ ಉತ್ಖನನ ನಿಲ್ಲಿಸಲಾಗಿದೆ. ಅಹಮದಾಬಾದ್ ನಗರಕ್ಕೆ 600 ವರ್ಷಗಳ ಇತಿಹಾಸವಿದ್ದು ಯುನೆಸ್ಕೋದಿಂದಲೂ ಹೆರಿಟೇಜ್ ಸಿಟಿ ಅನ್ನುವ ಖ್ಯಾತಿಯನ್ನ ಪಡೆದಿದೆ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ. ಚಿನ್ನ ಕದ್ದು ಊರಲ್ಲಿ ಮನೆ ಕಟ್ಟಿಸುತ್ತಿದ್ದ ಖದೀಮ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಮನೆಗಳು ಮಾಡಿ ತಲೆ ಮರೆಸಿಕೊಂಡಿದ್ದ ಆರೋಪಿಯನ್ನ ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಂಜು ಆಲಿಯಾಸ್ ಕಳ್ಳ ಮಂಜ ಎಂಬಾತ ಬಂಧಿತ ಆರೋಪಿ ಕದ್ದಮಾಲನ ಆಟಿಕಾ ಗೋಲ್ಡ್ ಮಣಪುರಂ ಫೈನಾನ್ಸ್ ಅಲ್ಲಿ ಮಾರಿದ್ದ ಬಂದ ಹಣದಿಂದ ತನ್ನ ಗ್ರಾಮದಲ್ಲಿ ಮನೆ ಕಟ್ಟಿಸುತ್ತಿದ್ದ.
ಮಂಡ್ಯದಲ್ಲಿ ನಡೆದ 3 ಅರ್ಚಕರ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಈವರೆಗೆ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿನ್ನೆ ಸಾದೊಳಲು ಬಸ್ ನಿಲ್ದಾಣದಲ್ಲಿ 3 ಆರೋಪಿಗಳನ್ನು ಬಂಧಿಸಲಾಗಿತ್ತು. 3 ಹಿಡಿಯಲು ಹೋದಾಗ ಚಾಕು ಕಲ್ಲುವಿನಿಂದ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ರು. ಈ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಳ್ಳಾರಿಯಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯೊಬ್ಬ ಪವಾಡ ಸದೃಶ್ಯವಾಗಿ ಪಾರಾಗಿದ್ದಾನೆ. ಮುಳ್ಳಿನ ಬೇಲಿಯನ್ನು ಹಿಡಿದು ಪರದಾಡ್ತಾ ಇದ್ದವನನ್ನ ಗ್ರಾಮಸ್ಥರು ರಕ್ಷಿಸಿದ್ದಾರೆ. ಸಿರುಗುಪ್ಪ ತಾಲೂಕಿನ ವೇದಾವತಿ ನದಿ ತೀರದ ರಾರಾವಿ ಗ್ರಾಮದ ಸೇತುವೆ ಬಳಿ ಈ ಘಟನೆ ನಡೆದಿದೆ. ಭಾರತದ ವಿರುದ್ಧ ಚೀನಾ ಹೈಬ್ರಿಡ್ ವಾರ್ ಶುರು ಮಾಡಿದೆ. ಪ್ರತಿದಿನ ಭಾರತದ 150 ಮಿಲಿಯನ್ ಡೇಟಾಗಳ ಪರಿಶೀಲನೆ ಮಾಡ್ತಾ ಇದೆ. ಈಗಾಗಲೇ 3 ಮಿಲಿಯನ್ ಡೇಟಾ ಟ್ರ್ಯಾಕ್ ಮಾಡಿದೆಯಂತೆ ಕುತಂತ್ರಿ ಚೀನಾ. ಭಾರತ ತನ್ನ ಸೈಬರ್ ಶಕ್ತಿಯನ್ನು ವೃದ್ಧಿಸಿಕೊಳ್ತಾ ಇದೆಯಾ, ಈ ಬಗ್ಗೆ ಭಾರತ ಸಂಸತ್ತಿನಲ್ಲಿ ಕಾನೂನನ್ನು ತರ್ತಾ ಇದೆಯಾ ಎಂಬಿತ್ಯಾದಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆಯಂತೆ ಚೀನಾ. ಪ್ರಧಾನಿ ಮೋದಿ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸೇರಿದಂತೆ ಹಲವು ಗಣ್ಯರ ಕೆಲಸ ಕಾರ್ಯಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಗೂಢಾಚಾರ್ಯ ಮಾಡಿದೆ ಎನ್ನಲಾಗ್ತಾ ಇದೆ. ಸೆಪ್ಟೆಂಬರ್ 17ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 70ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸೇವಾ ಸಪ್ತಾಹ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಇವತ್ತು ದೆಹಲಿ ಸಮೀಪದ ಗೌತಮ ಬುದ್ಧ ನಗರ ಜಿಲ್ಲೆಯ ಪಶ್ಚಿಮ ಉತ್ತರ ಪ್ರದೇಶಕ್ಕೆ ಸೇರಿದ ಚಾಪುರಲಿ ಹಳ್ಳಿಯಲ್ಲಿ ಈ ಸಪ್ತಾಹಕ್ಕೆ ಚಾಲನೆಯನ್ನ ಕೊಟ್ಟರು. ಈ ವೇಳೆ ಮಾತನಾಡಿದ ಜೆಪಿ ನಡ್ಡಾ, ಪ್ರಧಾನಿ ಮೋದಿ ತಮ್ಮ ಜೀವನವನ್ನ ಇಡೀ ದೇಶದ ಜನರ ಸೇವೆಗಾಗಿ ಮೀಸಲಿಟ್ಟಿದ್ದಾರೆ. ಹೀಗಾಗಿ ಬಿಜೆಪಿ ಸೆಪ್ಟೆಂಬರ್ 14ರಿಂದ 20ರವರೆಗೆ ಸೇವಾ ಸಪ್ತಾಹ ಅಭಿಯಾನವನ್ನ ಆಚರಿಸ್ತಾ ಇದೆ ಅಂತ ಹೇಳಿದರು. ಮೋದಿ ಜನ್ಮದಿನದ ಹಿನ್ನೆಲೆಯಲ್ಲಿ ಇಡೀ ಬಿಜೆಪಿಯಲ್ಲಿ ಈಗ ಸೇವಾ ಸಪ್ತಾಹಕ್ಕೆ ಆಚರಣೆಗೆ ಈಗಾಗಲೇ ಚಾಲನೆಯನ್ನ ನೀಡಲಾಗಿದೆ. ಇವತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು 1 ವಾರಗಳ ಕಾಲ ಈ ಒಂದು ಕಾರ್ಯಕ್ರಮ ಇರಲಿದೆ. ಜೊತೆಗೆ ಅದರ ಹಿನ್ನೆಲೆಯಲ್ಲಿ, ಅವರ ಬರ್ತ್ಡೇಯ ಹಿನ್ನೆಲೆಯಲ್ಲಿ ಅನೇಕ ಜನಪರ ಸೇವಾ ಕಾರ್ಯಗಳನ್ನು ನಡೆಸೋದಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.